ಇವಾಗ ಯಾಕೆ ಸರ್ಟಿಫಿಕೇಟ್ ಹೇಳಿ? ನನ್ನ ಹತ್ರ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ವಲ್ಲ, ಇಟ್ಕೊಂಡ್ರೆ ಒಳ್ಳೆಯದು, ಮುಂದೆ ಯಾವಾಗಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಅಷ್ಟೇ. ಹಾಗಾದರೆ ನಿಮ್ಮ ಜೊತೆ ನಾನು ಬರ್ತೀನಿ, ನಡೀರಿ. ಹಾಂ, ಅಯ್ಯೋ ನಿಮಗೆ ಯಾಕೆ ತೊಂದರೆ, ನಾನು ಹೋಗಿ ಬರ್ತೀನಿ, ನಿಮ್ಮ ಮನೇಲಿರಿ, ಪರವಾಗಿಲ್ಲ. ತನೂರೇ, ಅರೆ ಏನಾಯ್ತು, ಯಾಕೆ ಇಷ್ಟು ಗಾಬರಿ ಮಾಡ್ಕೋತಿದ್ದೀರಿ? ನಾನೇ ಹೌದು, ಏನು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ದೀರಿ? ಮದುವೆ ಬಗ್ಗೆ ಕನ್ಸು ಕಾಣ್ತಿದ್ದೀರಾ? ಅಯ್ಯೋ ಹಾಗೇನೂ ಇಲ್ಲ, ಕುತ್ಕೊಳ್ಳಿ ಜಯಂತ್ ಅವರೇ. ಥ್ಯಾಂಕ್ ಯು. ಏನು ಮನೆಯವ್ರು ಯಾರು ಕಾಣ್ತಾನೆ ಇಲ್ವಲ್ಲ? ಅತ್ತೆ ಮಾವ ಇಬ್ಬರು ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾರೆ. ವಿಶ್ವ ಅವರು? ಅವನು ಎಲ್ಲಿಗೆ ಹೋಗ್ತಾನೆ, ಯಾವಾಗ ಬರ್ತಾನೆ, ನನ್ನ ಹತ್ರ ಏನಾದರೂ ಹೇಳಿದ್ರೆ ತಾನೆ. ಅಲ್ಲ, ನಿಮ್ಮನ್ನು ಮದುವೆ ಆಗೋ ಹುಡುಗ ಎಲ್ಲಿಗೆ ಹೋಗ್ತಾನೆ ಅಂತ ನಿಮ್ಗೆ ಗೊತ್ತಿರಲ್ವಾ? ಅಥವಾ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಬೇಜಾರಲ್ಲಿ ಹೀಗೆ ಹೇಳ್ತಾ ಇದ್ದೀರಾ? ನನ್ನನ್ನು ಕರ್ಕೊಂಡು ಹೋಗೋದು ಬೇಡ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನ್ನ ಹತ್ರ ಹೇಳಬೇಕಲ್ವಾ? ಇತ್ತೀಚೆಗೆ ಅವನ ಬಿಹೇವಿಯರಲ್ಲಿ ತುಂಬಾ ಬದಲಾವಣೆ ಕಾಣ್ತಿದೆ. ಯಾಕೆ ಅಂತ ಕೇಳಿಲ್ವಾ ನೀವು? ಕೇಳಿದ್ರೆ ಹೇಳಬೇಕಲ್ವಾ ಸರ್? ತನೂರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಮಗೆ ವಿಶ್ವಾರ ಮೇಲೆ ಅನುಮಾನ ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕೇನಾಯ್ತು? ಎಂಗೇಜ್ಮೆಂಟ್ಗೂ ಮುಂಚೆ ಹೀಗೆ ಇದ್ದಂತೆ, ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಬದಲಾಗಿದ್ದ, ಆದರೆ ಮತ್ತೆ ಮುಂಚಿನ ಥರನೇ ಆಡೋಕ್ಕೆ ಶುರು ಮಾಡಿದ್ದಾನೆ. ನನಗೆ ಯಾಕೋ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನ್ನೋ ಅನುಮಾನ ಬಂದಿದೆ. ನೀವು ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಮುಚ್ಚಿಡುವಂಥ ವಿಷಯ ಏನಿರುತ್ತೆ ಹೇಳಿ? ಇಲ್ಲ ಜಯಂತ್ ಅವರೇ, ನನ್ನ ಅನುಮಾನ ನಿಜಾನೇ. ಏನು ಅನುಮಾನ? ನನ್ನ ಹತ್ರ ಹೇಳಿ. ಅವನು ಕಾಲೇಜಲ್ಲಿ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಂತೆ. ಆ ಹುಡುಗಿನ ತುಂಬಾನೇ ಹಚ್ಕೊಂಡಿದ್ದಂತೆ. ಆ ಹುಡುಗಿ ಮದುವೆ ಆಗಿ ಹೋದ್ಮೇಲೆ ಇವನು ಥೇಟ್ ದೇವದಾಸ್ ಥರನೇ ಕುಡ್ಕೊಂಡಿದ್ದಂತೆ. ಈ ವಿಷಯ ಮನೇಲಿ ಗೊತ್ತಾಗಿ ಅವನು ಬುದ್ಧಿ ಹೇಳಿದ್ಮೇಲೆ ಅವ್ನು ನಾರ್ಮಲ್ ಆಗಿದ್ದಂತೆ.